ಎಲ್ಲ ಒಂದು ಕಡೆ ಈ ಹೋರಾಟವನ್ನು ಹತ್ತಿಕ್ಕಬೇಕಂತೇಳಿ ಸರ್ಕಾರ ರಕ್ಷಣಾ ಇಲಾಖೆಯನ್ನು ಬಳಸಿಕೊಂಡು ಒಂದು ರೀತಿ ನಮ್ಮನ್ನು ಭಯೋತ್ಪಾದಕರಂತ ನೋಡಿದ್ರು. ಎಲ್ಲ ಒಂದು ಕಡೆ ನಮ್ಮನ್ನು ಗುಂಡಾಗಿರಿ ಮಾಡ್ತಾರೆ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದರು. ನಾವು ಅಹಿಂಸಾತ್ಮಕ ಮಾರ್ಗವಾಗಿ ಹೋರಾಟವನ್ನು ಮಾಡಿದ್ದೀವಿ. ನಮ್ಮ ಹೋರಾಟಗಳು ಇವತ್ತಲ್ಲ, ಕಳೆದ 30-35 ವರ್ಷದಿಂದ ಹೋರಾಟ ಮಾಡಿದ್ವಿ. ನಮ್ಮ ಬದುಕು 30-35 ವರ್ಷ ಹೋರಾಟ ಮಾಡಿದ್ವಿ. ಭದ್ರಾ, ತುಂಗ, ಅಪ್ಪರ್ ತುಂಗ ಎಲ್ಲವೂ ಅಪ್ಪರ್ ಭದ್ರ ಹೋರಾಟ ಮಾಡ್ತಾ ಬಂದ್ವಿ ಜೀವನದಲ್ಲಿ. ಅಲ್ಲಿ 144 ಹಾಕಿದ್ರು. ನಾವೇನು ಭಯೋತ್ಪಾದಕರ? ಮೊನ್ನೆ ರಾಷ್ಟ್ರೀಯ ಹೆದ್ದಾರಿ ತಡೆ ಚಳವಳಿ ಮಾಡೇ ನಾವು ಕರೆ ಕೊಟ್ಟಿದ್ದೀವಿ. ನಮಗೆ ಅವಕಾಶ ಕೊಡಬೇಕಾಯಿತು. ದಿಢೀರ್ನೇ ಬಂದು ನಮ್ಮನ್ನು ಬಲವಂತವಾಗಿ ಅವ್ರ ವರ್ತನೆ ದುಂಡಾ ವರ್ತನೆ ನೋಡಿದರೆ ಅದಕ್ಕೋಸ್ಕರ ನಾವು DRG ಧರಣಿ ಕೂತೀವಿ. ಭಾಳಷ್ಟು ಜನರ ಮೇಲೆ ಕೆಲವರು ಮ್ಯಾನ್ ಹ್ಯಾಂಡ್ಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಎಲ್ಲರೂ ಅಲ್ಲ, ಕೆಲವರು. ನಿನ್ನೆ ದಿವಸ ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಿಳೆ, ಅವ್ರ ಬಗ್ಗೆ ನನಗೆ ಗೌರವ ಇದೆ, ಸಹೋದರಿ ಸಮಾನ. ಆದರೆ ಮೊನ್ನೆ DRG ವರ್ತನೆಗಳು, ಅವರ ಮಾತು, ನಿನ್ನೆ ದಿವಸ ನೋಡಿ 6ರಿಂದ 6ವರೆಗೂ ನಾವು ಸಂಜೆ 6ರಿಂದ 6ವರೆಗೂ ಬಂದ್ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಕಳೆದ 4-5 ದಿವಸದಿಂದ ಕರೆ ಕೊಟ್ಟಿದ್ದೀವಿ. 4-5 ದಿವಸಗಳಿಂದ ಕರೆ ಕೊಟ್ಟಿದ್ದೀವಿ. ನಮಗೆ ರೂಟ್ ಕೊಡ್ರಿ. ಹೋರಾಟಗಾರರು ಇವ್ರಿಗೆ ರೂಟ್ ಕೊಡೋ ಅವಶ್ಯಕತೆ ಇಲ್ಲ. ನಾವು ದಾವಣಗೆರೆ ನಗರ ಸಂಪೂರ್ಣ ಬಂದ್ ಅಂತ ಹೇಳಿದ್ವಿ. ದಾವಣಗೆರೆ ನಗರದ ಯಾವುದೇ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನ ರ್ಯಾಲಿ ಮಾಡೋಕ್ಕೆ ನಮಗೆ ಹಕ್ಕಿದೆ. ನಾವು ಇಲ್ಲಿಯವ್ರೆ, ನಾವೇನು ಬೇರೆ ಕಡೆಯಿಂದ ಬಂದಿಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತಾರೆ ನಮಗೆ ರೂಟ್ ಮಾರ್ಕ್ ಕೊಡಿ. ಯಾಕೆ ಕೊಡಬೇಕು? ಯಾಕೆ ಕೊಡಬೇಕು? ನಾವೇನು ಗುಂಡಾಗಳ? ಏನು ಭಯೋತ್ಪಾದಕರ? ರೈತರ ಪರವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ಇದು ಪೊಲೀಸ್ ಸಾಮ್ರಾಜ್ಯ ಅಲ್ಲ. ನಿಮ್ಮ ಬಗ್ಗೆ ಗೌರವ ಇದೆ, ರಕ್ಷಣಾ ಇಲಾಖೆಯ ಬಗ್ಗೆ, ನಮ್ಮ ಕುಟುಂಬದ ಸದಸ್ಯಗಳವರು. ಆದರೆ ಎಲ್ಲೋ ಒಂದು ಕಡೆ ಆ ಪೊಲೀಸ್ ವರಿಷ್ಠಾಧಿಕಾರಿ ಮಹಿಳೆ ನಮ್ಮ ಸಹೋದರಿ ಸಮಾನ. ಆದರೆ ನಡವಳಿಕೆಗಳು ನೋಡಿದರೆ ಭಾಳ ಬೇಸರ ಆಯಿತು. ಅವ್ರ ಕೆಲವು ನಡವಳಿಕೆಗಳನ್ನು ನಾನು ತೀವ್ರವಾಗಿ ಖಂಡಿಸ್ತೀವಿ. ಹಂಗಂತೇಳಿ ಅವರ ಅಗೌರವ ನಾನು ಮಾಡಲ್ಲ. ಬಲವಂತವಾಗಿ ನೆನೆಸ ತಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅರೆ ಏನಿದು ಪ್ರಜಾತಂತ್ರ ವ್ಯವಸ್ಥೆನೋ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗಳು ಮಾಲೀಕರು. ನೀವು ಈ ರೀತಿ ಅನಗತ್ಯವಾಗಿ ನಮ್ಮ ಯುವ ಮುಖಂಡರುಗಳ ಮೇಲೆ, ರೈತರ ಮೇಲೆ ಕೆಲವರು ಮ್ಯಾನ್ ಹ್ಯಾಂಡ್ಲ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಇನ್ನು ಮುಂದೆ ಸಹಿಸಲ್ಲ ಅಂತ ನಾನು ಹೇಳ್ತೀನಿ. ನಾವು ಯಾರಿಗೂ ಎದುರಲ್ಲ, ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ಕಳೆದ 30 ವರ್ಷಗಳಿಂದ ಹೋರಾಟ ಮಾಡಿ 2 ಬಾರಿ ಜೈಲಿ 100 ಕೇಸ್ ಕಂಡಿದ್ದೀವಿ. ಮಾತಿದ್ರೆ ಕೇಸ್ ಹಾಕು, ಬಂಧಿಸು. ಹೋರಾಟ ಮಾಡ್ತೀವಿ. ಹೋರಾಟ ಇಲ್ಲಿ ನಿಲ್ಲಲ್ಲ. ಏನು ರೀತಿ ನಮ್ಮನ್ನು ಗುಂಡಾಗಳಂತ ನೋಡ್ತಾ ಇದ್ದಾರೆ. ಸರ್ಕಾರ ಇವ್ರನ್ನ ಬಳಕೆ ಮಾಡಿಕೊಂಡು